ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿನಿ ಬ್ಲಾಗ್. ಇವತ್ತಿನ ಏನಪ್ಪ ವ್ಲಾಗ್ ಅಂತ ಅಂದರೆ ಇವತ್ತಿನ ಈವೆಂಟ್ ಇದೆ. ಎಲ್ಲಿ ಅಂತ ಅಂದರೆ ನ್ಯೂಯಾರ್ಕ್ ಕೆಫೆನಲ್ಲಿ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಈ ಈವೆಂಟು ಈಗ ನಾವು ಯಾವ ಥರ ಮಾಡ್ತೀವಿ ಅಂತ ಅಂದರೆ ಕಾಂಬಿನೇಷನ್ ಇರುತ್ತೆ ಎಲ್ಲ. ಈಗ ಯಾವ ಥರ ಅಂದರೆ ಲೈಕ್ ಎಲ್ಲ ಗ್ರೀನ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಮಾಡ್ತಾ ಇರ್ತೀವಿ. ಸೊ ಅದೇ ಕಾನ್ಸೆಪ್ಟ್, ಇದೊಂದು ಕಾನ್ಸೆಪ್ಟಲ್ಲಿ ನಾವು ಇವೆಂಟ್ ಮಾಡೋದು. ಈ ವಿಡಿಯೋ ನೋಡ್ತಾರೋರು ನಿಮ್ಗೆ ಬೇಕು ಅಂದರೆ ನೀವು ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಬೇಕು. ಈ ಥರ ಈವೆಂಟ್ಗಳು ಬೇಕು ಅಂದರೆ ನೋಡಿ, ಎಷ್ಟು ಕ್ರಿಯೇಟಿವ್ ಆಗಿ ಗಾರ್ಡನಲ್ಲಿ ಇರೋದನ್ನೆಲ್ಲ ಕಿತ್ಕೊಂಡು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊತೀವಿ ಆಯಿತಾ. ನೆಕ್ಸ್ಟ್ ನಿಮ್ಗೆ ಯಾವುದೇ ಈವೆಂಟ್ ಬೇಕು ಅಂದರೆ ಗೈಸ್ ನಮ್ಮನ್ನೇ ಫಾಲೋ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಕಾಲ್ ಮಾಡಿ. ಹೇಳೋ ಹೇಳೋ ಆ ಡೈಲಾಗ್ ಹೇಳು. ಮೋಟಿವೇಶನ್ ಹೇಳ, ಏನಾಗಲ್ಲ. ನೋಡ ಬೇರೆ ಯವರ ನೋಡಿ. ಫಸ್ಟಿಂದ ಹೇಳು. ನೀನು ಅದು ಅಲ್ಲಿಂದ ಸ್ಟಾರ್ಟ್ ಮಾಡಿ ಹೇಳು. ಎಲ್ಲಿಂದ? ನೀನು ಬೇರೆ ಅವರ ಅದು ಫಸ್ಟ್ ಹೇಳ. ನಡಿ ಮನೆಗೆ. ಮಳೆ ಬರ್ತಾರೋದ್ರಿಂದ ನಾವು ಅಷ್ಟು ನೀಟಾಗೂ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ. ಇದೊಂಥರ ಡಿಸ್ಟರ್ಬೆನ್ಸ್ ನಮಗೆ ನೋಡಿ. ಅದಕ್ಕೆ ನಾವು ಸೋಫಾ ಇದೆಲ್ಲ ಏನು ಮಾಡ್ತೀವಿ ಅಂದರೆ ಸಪ್ರೇಟ್ ಸೈಡಲ್ಲಿ ಇಟ್ಟು ಇಲ್ಲಿ ಫಸ್ಟು ಸ್ಟೇಜ್ ರೆಡಿ ಮಾಡಬೇಕು. ಓಕೆನಾ. ಇದು ಬಂದು ಪಿಕಾಕ್ ಥೀಮು, ಕಂಪ್ಲೀಟ್ ಸೆಟಪ್ ಬರುತ್ತೆ. ಸೊ ಈ ವಿಡಿಯೋ ಔಟ್ಪುಟ್ಟು ನಾನು ಲಾಸ್ಟಲ್ಲಿ ಹಾಕಿರ್ತೀನಿ. ರೆಕಾರ್ಡ್ ಆಗ್ತೈತೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು. ಗೊತ್ತಾ, ಇದು ನವಿಲು ಪುಕ್ಕ ಇಲ್ಲ ಅಂತ ಅಂದ್ರೆ ಹೆಣ್ಣು ನವಿಲು. ಅದ್ರ ಪುಕ್ಕನ ಕಿತ್ಬಿಟ್ಟು ಕೆಳಗಡೆ ಹಾಕಿದೀವಿ. ಇದನ್ನ ಹಾಕಿದ್ರೆ ಗಂಡು ನವಿಲು. ಅರ್ಥ ಆಯ್ತು ಅನ್ಸುತ್ತೆ. ಅದು ಸ್ವಲ್ಪ ತುದಿ ಹೊಡಿಬೇಕಷ್ಟೇ. ಬೇಡ, ಇವನು ಪರಿಸರ ಪ್ರೇಮಿ. ಗೈಸ್ ಮಳೆ ಬರ್ತಾ ಇರೋದ್ರಿಂದ ನಾವಿಲ್ಲಿ ಈಗ ಜರ್ಮನ್ ಟೆಂಟ್ ಹಾಕ್ಸೋಣ ಅನ್ಕೊತಿದ್ದೀವಿ, ಕೆನೋಪಿ. ಸೊ ಅದಕ್ಕೋಸ್ಕರ ಅದು ನಮ್ಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಟೈಮ್ ಕೂಡ ತುಂಬ ಕಡಿಮೆ ಇದೆ, ಅದಕ್ಕೋಸ್ಕರ ನಾವು ಅದನ್ನು ಕಟ್ ಮಾಡ್ತಾ ಇದ್ದೀವಿ. ಸೊ ಈ ಸ್ಟೇಜಲ್ಲಿ ನಾವು ಓಪನ್ ಸ್ಪೇಸಲ್ಲಿ ಮಾಡ್ತೀವಿ ಅಂತ ಅಂದರೆ ನಾವು ಕ್ರಿಯೇಟಿವ್ ಆಗಿ ನಾವೇನಾದರೂ ಮಾಡಬೇಕು. ಲೈಕ್ ಕಸ್ಟಮರ್ಸ್ಗೆ ನಾವು ಐಡಿಯಾ ಕೊಡಬೇಕು. ಕೆಲವರು ಈಗ ಯಾವುದೋ ಒಂದು ಸಿಂಪಲ್ ಡೆಕೋರ್ ತೋರಿಸ್ತಾರೆ, ಈ ಥರ ಬರುತ್ತೆ ಆ ಥರ ಬರುತ್ತೆ ಅಂತ. ಆ ಥರ ಮಾಡೋದಕ್ಕಿಂತ ಏನು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕು. ನಮ್ಮ ಈವೆಂಟ್ನ ಕಾಂಟ್ಯಾಕ್ಟ್ ಮಾಡಿ, ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಇದೆ. ಏನಂದೆ ಇನ್ನೊಂದ್ಸಲ? ನಮ್ಮ ಈವೆಂಟ್ನ ಕಾಂಟ್ಯಾಕ್ಟ್ ಮಾಡಿ, ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಇದೆ. ನಮ್ದೇನಿದ್ರು ಥಿಂಕ್ ಬೇಕ್, ತಿನ್ಬೇಕು. ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನ. ಅಲ್ಲೇ ಹೋದ್ರೆ ಅವರೇ ಕೊಡ್ತಾರೆ ಅಂತ. ಬನ್ನಿ ಬನ್ನಿ. ಗೈಸ್ ಒಂದು ಕಂಪ್ಲೀಟು ವೆಡ್ಡಿಂಗ್ ಅಥವಾ ಎಂಗೇಜ್ಮೆಂಟ್ ಏನಾದರೂ ಪ್ಲ್ಯಾನ್ ಮಾಡೋ ಆಗಿದ್ರೆ ಓಪನ್ ಸ್ಪೇಸಲ್ಲಿ ಇದರ ಯೂನಿಕಾಗಿ ಬೇಕು ಅಂತ ಹೇಳಿದ್ರೆ ಲೈಕ್ ಜರ್ಮನ್ ಟೆಂಟಿಂದ ಹಿಡಿದು ಎಲ್ಲ ಈ ಥರ ನಾವು ಆರಾಮಾಗಿ ಇವೆಂಟ್ ಮಾಡ್ಕೊಬೋದು ಆಯಿತಾ. ಸೊ ಓಪನ್ ಸ್ಪೇಸು ಬೆಸ್ಟ್ ಅಂತ ಹೇಳ್ತೀನಿ. ಸೊ ಅದನ್ನು ಸಜೆಸ್ಟ್ ಮಾಡ್ತೀನಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಯೂನಿಕ್ ಕಾನ್ಸೆಪ್ಟ್ ಏನೇ ಇರಲಿ, ಡೆಕೋರ್, ಬರ್ಡೇ, ವೆಡ್ಡಿಂಗ್ಸ್ ಪ್ರತಿಯೊಂದಕ್ಕೂ ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಫೈನಲಿ ಔಟ್ಲುಕ್ ಈ ಥರ ಬಂದಿದೆ ನೋಡ್ಬೋದು. ಡೆಕೋರ್ ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್.